ಮಗುವನ್ನು ತಿನ್ನುತ್ತಿದ್ದಾಗ ಯಶೋದೆಗೆ ಆತನ ಬಾಯಲ್ಲಿ ಬ್ರಹ್ಮಾಂಡವೇ ಕಾಣಿಸಿತು ಅಂತಾರೆ. ಆದರೆ ನಿಜಕ್ಕೂ ಏನಾದರೂ ಮಗುವಿನ ಬಾಯಲ್ಲಿ ಬ್ರಹ್ಮಾಂಡ ಕಾಣಿಸುತ್ತಾ? ಇಲ್ಲ, ವಿಷಯ ಬೇರೆ ಇದೆ. ಕೃಷ್ಣನ ಬಾಯಲ್ಲಿ ಏನೂ ಇರಲಿಲ್ಲಾದರೆ ಯಶೋದೆಯ ಕಣ್ಣುಗಳಲ್ಲಿ ಎಲ್ಲವೂ ಇತ್ತು. ಕೃಷ್ಣನ ಮೊದಲ ಅದೃಷ್ಟ ಎಂದರೆ ದೇವಕಿ ಮತ್ತು ವಸುದೇವರು ಸಿಕ್ಕರು. ಎರಡನೇ ಅದೃಷ್ಟ ಎಂದರೆ ಯಶೋದೆ ಅವನಿಗೆ ತಾಯಿ ಆಗಿ ಸಿಕ್ಕಳು. ಅವಳು ಒಂದು ಚಿಕ್ಕ ಮಗುವಿನಲ್ಲಿ ಸಂಪೂರ್ಣ ಅಸ್ತಿತ್ವವನ್ನೇ ನೋಡಿದಳು. ನೋಡುವವರ ದೃಷ್ಟಿಯಲ್ಲಿದೆ, ಒಬ್ಬ ಮಗುವಿನ ಕಣ್ಣಲ್ಲೇ ಸಂಪೂರ್ಣ ಜಗತ್ತನ್ನು ಅವರು ನೋಡಬಲ್ಲರು. ಇಲ್ಲಿ ಸತ್ಯತೆ ಏನಾದರೂ ಇದ್ರೆ ಅದು ಯಶೋದೆಯ ಸತ್ಯವಿದೆ. ಅವಳು ಅದ್ಭುತ ಮಹಿಳೆ. ಯಾವ ಹೆಂಗಸರು ಇತರರ ಮಗುವನ್ನು ಸ್ವಂತ ಮಗನಂತೆ ಪೋಷಿಸುತ್ತಾರೆ? ಯಶೋದೆಯು ಕೃಷ್ಣನೊಂದಿಗೆ ಹೊಂದಿರುವ ಸಂಬಂಧ ಪ್ರೀತಿ ತುಂಬಿದದ್ದು, ಕೇವಲ ಮಮತೆಯ ಸಂಬಂಧವಲ್ಲ. ಕೃಷ್ಣನ ಪರಮಭಾಗ್ಯವೆಂದರೆ ಅವನ ಜೀವನದಲ್ಲಿ ಮೊದಲನೆಯದಾಗಿ ಭೇಟಿಯಾದ 2 ಮಹಿಳೆಯರು ತಾಯಿಗಳಾಗಿ ಬಂದವರು ಮತ್ತು ಇಬ್ಬರು ಅತ್ಯಂತ ಶ್ರೇಷ್ಠರಾಗಿದ್ದರು. ಯಶೋದೆ ಯಾವುದೇ ಒತ್ತಡದಿಂದ ಅಥವಾ ಅನಿವಾರ್ಯತೆಯಿಂದ ಕೃಷ್ಣನನ್ನು ಬೆಳೆಸಲಿಲ್ಲ. ತನ್ನ ಮಕ್ಕಳಿಲ್ಲದ ಕಾರಣದಿಂದ ಅವಳಿಗೆ ಕೃಷ್ಣ ಬೇಕಾಯಿತು ಅಂತೂ ಅಲ್ಲ. ಯಥಾಸ್ಥಿತಿಯ ಯಶೋದೆಗೆ ತನ್ನ ಮಕ್ಕಳ ಕೊರತೆ ಇರಲಿಲ್ಲ. ಇದು ಯಶೋದೆಯ ಪ್ರೀತಿಯ ವಿಸ್ತಾರವಾಗಿತ್ತು. ಅದು ಕೃಷ್ಣನೆಡೆಗೂ ಹರಡಿತು. ಯಶೋದೆಯ ಕಣ್ಣುಗಳು ಆತನ ಬಾಯಲ್ಲಿ ಬ್ರಹ್ಮಾಂಡವನ್ನು ನೋಡಿದವು. ನೀವು ಅಣುಗಳಷ್ಟು ಚಿಕ್ಕದರಲ್ಲೂ ಅಸ್ತಿತ್ವವನ್ನು ನೋಡುವುದಾದರೆ ನಿಮ್ಮ ಅಹಂಕಾರ ಬಹಳ ಕಡಿಮೆಯಾಗಿರಬೇಕು. ಇದು ನನ್ನದು ಎಂಬ ಭಾವನೆ ಬಹಳ ಕಡಿಮೆಯಾಗಿರಬೇಕು.